ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಟಾರ್ಸ್ ಆಫ್ ತುಮಕೂರು. ಸೊ ಇವತ್ತು ನಾವು ಮಾಡಿರೋಂಥ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತ ಅಂದರೆ ಕಡಲೆ ಬೀಜದ ಚಟ್ನಿ ಪುಡಿ. ಆ್ಯಕ್ಚುಲಿ ಚಟ್ನಿ ಪುಡಿ ನಮಗೆ ದೋಸೆಗೆ ಎಲ್ಲದಕ್ಕೂ ಬೇಕಾಗುತ್ತೆ. ಸೊ ಇದು ಬಂದು ನಮ್ಮ ಅಕ್ಕನ ರೆಸಿಪಿ. ಅವ್ರು ತುಂಬ ಚೆನ್ನಾಗಿ ಮಾಡ್ತಾಳೆ ಅಂದ್ಬಿಟ್ಟು ಅವಳ ಹತ್ರ ಮಾಡಿಸಿದ್ದೀವಿ. ಸೊ ಇದಕ್ಕೆ ನಾವು ಕೊಟ್ಟಿರೋ ಅಂಥ ಟೈಟಲ್ ಬಂತು ದುರ್ಗಾಶ್ರೀ ಸ್ಪೆಷಲ್. ದುರ್ಗಾಶ್ರೀ ಅಂತ ಅವಳ ಹೆಸರು. ಸೊ ಅವಳು ಮಾಡಿರೋ ಅಂಥದ್ದು ಇದು ಚಟ್ನಿ ಪುಡಿ. ಸೊ ಇದಕ್ಕೆಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. ಮೊದಲು ಕಡಲೆ ಬೀಜ, ಕಡಲೆಬೇಳೆ, ಬ್ಯಾಡಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಹಾಗೆ ಮಾಮೂಲಿ ಒಣಮೆಣಸಿನ್ಕಾಯಿ, ಸಾಸಿವೆ, ಮೆಣಸು, ಜೀರಿಗೆ, ಬೆಲ್ಲ, ಅದ್ರ ಜೊತೆಗೆ ಹುಣಸೆಹಣ್ಣು, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಈಗ ಫಸ್ಟ್ ನಾವು ಒಂದು ಬಾಣಲಿನ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳೋಣ. ಬಾಣಲಿ ಬಿಸಿ ಆದ ನಂತರ ನಾವು ಅದಕ್ಕೆ ಕಡಲೆ ಬೀಜನ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಾವು ಯಾವುದೇ ಥರದ ಎಣ್ಣೆನ ಇಲ್ಲಿ ಹಾಕಿಲ್ಲ, ಹಾಗೆಯೇ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ಹುರ್ಕೋಬೇಕು. ನಾವು ಒಂದು 2-3 ನಿಮಿಷ ಚೆನ್ನಾಗಿ ಅದು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ ಇವಾಗ ಅದು ಕಲರ್ ಚೇಂಜ್ ಆಗಿದೆ. ಸೊ ಈ ಹದದವರೆಗೂ ನಾವು ಹುರ್ಕೋಬೇಕಾಗುತ್ತೆ. ಹುರ್ಕೊಂಡಾದಮೇಲೆ ನಾವು ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಸೊ ಇದನ್ನು ಆರಕ್ಕೆ ಬಿಡಬೇಕು. ಸೊ ಆರಿದ್ಮೇಲೆ ಅದು ಮೇಲ್ಗಡೆ ಸಿಪ್ಪೆ ಎಲ್ಲ ನಾವು ತೆಗಿಬೇಕಾಗುತ್ತೆ. ನೆಕ್ಸ್ಟು ಈಗ ಅದೇ ಒಂದು ಬಾಣಲಿಗೆ ಕಡಲೆಬೇಳೆ ಹಾಕಿ ನಾವು ಫ್ರೈ ಮಾಡ್ಕೊತಿದ್ದೀವಿ. ಯಾಕೆ ಕಡಲೆಬೇಳೆ ಹಾಕ್ತೀವಿ ಅಂತ ಅಂದರೆ ಬರೀ ಕಡಲೆ ಬೀಜನೇ ಹಾಕಿದ್ರೆ ಅದು ಆಯಿಲ್ ಟೆಕ್ಸ್ಚರ್ ಬರುತ್ತೆ, ಎಣ್ಣೆ ಥರ ಆಗಿಬಿಡುತ್ತೆ. ಸೊ ಕಡಲೆಬೇಳೆನ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ಅದು ಎಣ್ಣೆ ಅಂಶನ ಹೀರ್ಕೊಳ್ಳುತ್ತೆ ಅಂತ ಕಡಲೆಬೇಳೆನ ನಾವು ಹಾಕಿದ್ದೀವಿ. ಕಡಲೆಬೇಳೆನೂ ಅಷ್ಟೇ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ಅದೇ ಬಾಣಲಿಗೆ ಒಣಮೆಣ್ಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಹಾಗೆಯೇ ಬ್ಯಾಡಗಿ ಮೆಣಸಿನ್ಕಾಯಿ, ಈ 3 ಮೆಣಸಿನ್ಕಾಯಿನ ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಕ್ರಿಸ್ಪಿ ಆಗಬೇಕು ಮೆಣಸಿನ್ಕಾಯಿ. ಆವಾಗ ಹಂಗೆ ಹಾಕಿದಾಗ ತುಂಬ ಚೆನ್ನಾಗಿ ಅದು ಪುಡಿ ಆಗುತ್ತೆ. ಅಂದರೆ ನಮಗೆ ಚಟ್ನಿ ಪುಡಿ ಏನು ಬೇಕು ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆಯೇ ಬೇಗ ಹಾಳಾಗೋದಿಲ್ಲ. ಚೆನ್ನಾಗಿ ಗರಿಗರಿಯಾಗಿ ನಾವು ಯಾವುದೂ ತೊಟ್ಟು ಕೂಡ ಬಿಡಿಸಿಲ್ಲ, ಹಂಗೆ ಹಾಕ್ತೀವಿ. ಈಗ ಮತ್ತೆ ಅದೇ ಬಾಣಲಿಗೆ ಬೆಳ್ಳುಳ್ಳಿಗೆ ನಾವು ಸುಳಿದಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಅದನ್ನು ಹಾಕಿ ಕೂಡ ಫ್ರೈ ಮಾಡ್ಕೊಳ್ಳೋಣ. ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು, ಹಸಿ ಕರಿಬೇವಿನ ಸೊಪ್ಪು ಹಾಕಿದ್ರೆ ಆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆಯೇ ಚಟ್ನಿ ಪುಡಿಲೆಲ್ಲ ಒಂಥರ ಕಲರ್ ಚೆನ್ನಾಗಿ ಕಾಣ್ತಾ ಇರುತ್ತೆ ಮತ್ತು ಟೇಸ್ಟ್ ಸಖತ್ತಾಗಿ ಬರುತ್ತೆ. ಅದಕ್ಕೋಸ್ಕರ ಹಸಿ ಕರಿಬೇವಿನ ಸೊಪ್ಪನ್ನ ಹಾಕ್ತಿದ್ದೀವಿ. ಹಾಗೆಯೇ ಅದಕ್ಕೆ ಮೆಣಸು ಮತ್ತು ಜೀರಿಗೆ, ಹಾಗೆ ಸ್ವಲ್ಪ ಹುಣಸೆಹಣ್ಣು ಹಾಕಿ ಫ್ರೈ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಸಾಸಿವೆನ ಹಾಕಿ ಫ್ರೈ ಮಾಡ್ತಾಯಿದ್ದೀವಿ. ಕಡಲೆಬೇಳೆ, ಬೆಲ್ಲ, ಹಾಗೆಯೇ ನಾವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಎಲ್ಲ ಐಟಮ್ಸನ್ನು ಹಾಕಿ ಕಡಲೆ ಬೀಜ ಒಂದು ಬಿಟ್ಟು ಸೊ ಎಲ್ಲನೂ ಹಾಕ್ಬಿಟ್ಟು ನಾವು ಗ್ರೈಂಡ್ ಮಾಡ್ಕೋಬೇಕು. ತರ್ತರಿಯಾಗಿ ಇದನ್ನು ರುಬ್ಕೋಬೇಕು. ನೋಡಿ ಈ ಒಂದು ಟೆಕ್ಸ್ಚರ್ ಅದು ಬರಬೇಕಾಗುತ್ತೆ. ನೋಡಿ ಹಿಂಗೆ ಕರಿಬೇವಿನ ಸೊಪ್ಪಿಂದು ಹಸಿರು ಕಲರ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸೊ ಇದಾದಮೇಲೆ ಕಡಲೆ ಬೀಜ ಹಾಕ್ಕೊಂಡು ಕಡಲೆ ಬೀಜನೂ ಕೂಡ ಅದೇ ಅದಕ್ಕೆ ತರಿಯಾಗಿ ನಾವು ರುಬ್ಕೋಬೇಕಾಗುತ್ತೆ. ಯಾವುದೇ ನೀರು ಏನು ಕೂಡ ಆ್ಯಡ್ ಮಾಡಿಲ್ಲ. ಅದೆರಡನ್ನೂ ಮಿಕ್ಸ್ ಮಾಡೋಣ. ಸಪ್ರೇಟಾಗಿ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಆಯಿಲ್ ಟೆಕ್ಸ್ಚರ್ ಆಗಿಬಿಡುತ್ತೆ. ಸಪ್ರೇಟಾಗಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಉಪ್ಪು, ನಮಗೆ ರುಚಿಗೆ ಎಷ್ಟು ತಕ್ಕಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕಿ. ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಪ್ರಾಬ್ಲಮ್ ಇರಲ್ಲ, ಯಾಕೆ ಅಂದರೆ ಅದು ಬೇಗ ಹಾಳಾಗಲ್ಲ ಉಪ್ಪು ಹಾಕೋದ್ರಿಂದ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ಈ ಪೌಡರ್ನ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಆವಾಗ ನಮಗೆ ಈ ಟೆಕ್ಸ್ಚರ್ ಸಿಗುತ್ತೆ. ಸೊ ಅದು ಚಟ್ನಿ ಪುಡಿ ಆಗಿದೆ ಅಂತ. ಇದನ್ನು ನೀವು ದೋಸೆಗೆ, ಚಪಾತಿಗೆ, ಅಥವಾ ಅನ್ನಕ್ಕೆ, ಶಾವಿಗೆ ಬಾತ್ಗೆ ಯಾವುದಕ್ಕೆ ಬೇಕಾದರೂ ನೀವು ಹಾಕ್ಕೊಂಡು ತಿನ್ಬೋದು. ಇದೇ ರೀತಿ ನಮ್ಮ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ